ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಪಾಕಿಸ್ತಾನದ ಪಪ್ಪು ಯಾವಾಗ ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ನನ್ನು ಭಾರತಕ್ಕೆ ಹಸ್ತಾಂತರಿಸುತ್ತೇವೆ ಅಂತ ಹೇಳಿದನೋ ಅವತ್ತಿನಿಂದ ಇಡೀ ಪಾಕಿಸ್ತಾನದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ, ಉದ್ವಿಗ್ನತೆ ಉಂಟಾಗಿದೆ. ನಾವು ದೇಶವನ್ನು ಕಾಪಾಡ್ತಾ ಇರುವವರು, ದೇಶದ ಹಿತರಕ್ಷಣೆಯನ್ನು ನೋಡ್ತಾ ಇರುವವರು, ನಮ್ಮನ್ನು ಶತ್ರು ರಾಷ್ಟ್ರಕ್ಕೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇವನು ಮೊದಲೇದಾಗಿ ಈತ ಇಸ್ಲಾಮೀನೇ ಅಲ್ಲ, ಈತ ಮುಸಲ್ಮಾನನೇ ಅಲ್ಲ ಅಂತ ಹಫೀಜ್ ಸಯೀದ್ ಹೇಳ್ತಾ ಇದ್ದಾನೆ. ಆತನ ಮಗ ತಲಹಾ ಸಯೀದ್ ಹೇಳ್ತಾನೆ, ಈ ರೀತಿಯಾಗಿ ಮಾತನಾಡುವ ಮೂಲಕ ಬಿಲಾವಲ್ ಭುಟ್ಟೋ ತನ್ನ ರಾಜಕೀಯ ಅಂತ್ಯವನ್ನು ತಾನೇ ಮಾಡ್ಕೋತಾ ಇದ್ದಾನೆ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ಹೇಳ್ತಾನೆ. ನನ್ನ ತಂದೆಯ ಬಗ್ಗೆ ಮಾತಾಡಲಿಕ್ಕೆ ಇವನಿಗೆ ಯಾವ ಹಕ್ಕಿದೆ? ಇವನಿಗೆ ಈತ ನಮ್ಮ ದೇಶದಲ್ಲೇ ಇರಲಿಲ್ಲ, ಹೊರದೇಶದಲ್ಲಿದ್ದು ಓದಿದವನು, ಈಗ ನಮ್ಮಲ್ಲಿಗೆ ಬಂದು ರಾಜಕೀಯ ಮಾಡಿ ನಮ್ಮವರನ್ನೇ ಶತ್ರು ರಾಷ್ಟ್ರಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾನೆ ಅಂತ. ನಿನ್ನೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮಸೂದ್ ಅಜರ್. ಏನಂತ ಹೇಳಿದ್ದಾನೆ? ನಮ್ಮ ಬಳಿ 30,000 ಜನ ಭಯೋತ್ಪಾದಕರ ತಂಡ ಇದೆ, ಭಾರತ ಹುಡುಕೊಂಬಂದರೂ ನಾವು ಯಾರು ಸಿಗಲ್ಲ, ಅಷ್ಟು ಜನ ಇದ್ದೀವಿ. ಅದರಲ್ಲಿ 10,000 ಜನ ಆತ್ಮಹತ್ಯಾ ಬಾಂಬರ್ಗಳಿದ್ದಾರೆ. ಯಾವ ಕ್ಷಿಪಣಿಯ ಕೈಗೂ ಸಿಗೋದಿಲ್ಲ, ಯಾವ ಡ್ರೋನ್ ಕೈಗೂ ಸಿಗಲ್ಲ, ಯಾವ ಯುದ್ಧ ವಿಮಾನದ ಕೈಗೂ ನಾವು ಸಿಗಾಕೊಳ್ಳೋದಿಲ್ಲ ಅಂತ ಮಸೂದ್ ಅಜರ್ ಹೇಳಿದ್ದಾನೆ. ಈ ಮಸೂದ್ ಅಜರ್ ಎಲ್ಲಿದ್ದಾನೆ ಅಂತ ಬಿಲಾವಲ್ ಭುಟ್ಟೋ ಮೊನ್ನೆ ಕೇಳ್ತಾ ಇದ್ದ. ಬಹುಶಃ ಈತ ಅಫ್ಘಾನಿಸ್ತಾನದಲ್ಲಿರಬಹುದು ಅಂತ ಈತ ಮುಗ್ಧನ ಹಾಗೆ ನಾಟಕ ಮಾಡ್ತಾ ಇದ್ದ. ನೋಡಿ, ಟೆರ್ರಿಸಮ್ ಅನ್ನೋದು ಪಾಕಿಸ್ತಾನದ ಸ್ಟೇಟ್ ಪಾಲಿಸಿ, ಆ ದೇಶದ ಪಾಲಿಸಿನೇ ಟೆರ್ರಿಸಮ್. ಅಲ್ಲಿಯ ರಾಜಕಾರಣಿಗಳಿಗಿಂತ ಹೆಚ್ಚು ಪವರ್ಫುಲ್ಲಾಗಿ ಯಾರಾದರೂ ಇದ್ದರೆ ಅದು ಅಲ್ಲಿಯ ಭಯೋತ್ಪಾದಕರು, ಅಲ್ಲಿಯ ಉಗ್ರರು. ಅಲ್ಲಿ ಮೇನ್ ಬಿಸ್ನೆಸ್ಸೇ ಟೆರ್ರಿಸಮ್ನ ಇಂಪೋರ್ಟು, ಟೆರ್ರಿಸಮ್ನ ಎಕ್ಸ್ಪೋರ್ಟು, ಅದೇ ಅಲ್ಲಿಯ ಮುಖ್ಯ ಉದ್ಯೋಗ. ಹೀಗಿರುವಾಗ ಬಿಲಾವಲ್ ಭುಟ್ಟೋ ಈ ರೀತಿಯ ಮಾತನ್ನಾಡಿ ರಾಜಕೀಯವಾಗಿ ಭಾಳ ದೊಡ್ಡದಾದಂಥ ಸ್ಥಿತ್ಯಂತರಕ್ಕೆ ಕಾರಣೀಭೂತನಾಗಿದ್ದಾನೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಮುಂದೆ ಏನು ನಡೆಯಲಿದೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ತಮಗೆ ಹೇಳ್ತೇನೆ. ಈಗ ಪಾಕಿಸ್ತಾನದಲ್ಲಿ ಅತ್ಯಂತ ಜನಪ್ರಿಯ ಆಗಿರುವಂಥ ವ್ಯಕ್ತಿ ಯಾರು? ಪಾಕಿಸ್ತಾನದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜನಪ್ರಿಯವಾಗಿರುವಂಥ ಜಗತ್ ಪ್ರಸಿದ್ಧ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮುಲ್ಲಾ ಮುನೀರ್ ಅಲಿಯಾಸ್ ಆಸಿಮ್ ಮುನೀರ್ ಅಲಿಯಾಸ್ ಫೀಲ್ಡ್ ಮಾರ್ಷಿಯಲ್ ಆಸಿಮ್ ಮುನೀರ್. ಈತನಿಗೆ ಆ ಕಡೆ ಚೈನಾದಿಂದ ಬೇಡಿಕೆ, ಈತನಿಗೆ ಈ ಕಡೆ ಅಮೇರಿಕಾದಿಂದ ಬೇಡಿಕೆ, ಈತನಿಗೆ ಈ ಕಡೆ ಹೇಗಾದರೂ ಮಾಡಿ ದೇಶವನ್ನು ನೀನು ಉಳಿಸಬೇಕು, ಇವರೇನಾದರೂ ರಾಜಕಾರಣಿಗಳ ಕೈಗೆ ಸಿಕ್ಬಿಟ್ರೆ ನಮ್ಮ ಭವಿಷ್ಯ ಮಂಕಾಗ್ಬಿಡುತ್ತೆ ಅಂತ ಉಗ್ರರಿಂದ ಬೇಡಿಕೆ. ಈತನಿಗೆ ಒಂದು ಹೆಸರಿದೆ ಪಾಕಿಸ್ತಾನದಲ್ಲಿ, ಏನಂದರೆ ಧೋಕೆಬಾಜ್ ಮುನೀರ್ ಅಂತೇಳಿ. ಯಾಕೆ ಹೆಸರು ಬಂತು ಧೋಕೆಬಾಜ್ ಮುನೀರ್ ಅಂತ? ಯಾಕೆ ಹೆಸರು ಬಂತು ಅಂದರೆ ಈತ ISIನ ಮುಖ್ಯಸ್ಥನಾಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿಯ ಪ್ರಧಾನಿಯಾಗಿದ್ದಂಥ ಇಮ್ರಾನ್ ಖಾನನ ಪತ್ನಿ ಬುರ್ಷಾ ಬೀಬಿ ಇದ್ದಾಳಲ್ಲ, ಆಕೆಯ ಬಗ್ಗೆ ಗುಪ್ತಚರ ವಿಚಾರಗಳನ್ನು ತೆಗೆದುಕೊಂಡು ಬಂದು ಇಮ್ರಾನ್ನ ಕಿವಿ ಊದ್ತಾ ಇದ್ದ. ಇಮ್ರಾನ್ ಖಾನನ ಒಳಗುಟ್ಟುಗಳನ್ನು ತೆಗೆದುಕೊಂಡು ಹೋಗಿ ಬುರ್ಷಾ ಬೀಬಿ ಹೇಳ್ತಾ ಇದ್ದ. ಇಬ್ಬರು ಈತನ ಈ ಷಡ್ಯಂತ್ರವನ್ನು ಅರಿತು ಬಿಡ್ತಾರೆ. ಅದಾದಮೇಲೆ ಈ ಆಸಿಮ್ ಮುನೀರ್ನನ್ನು ಹೊರಗಡೆ ಇಡ್ತಾನೆ ಇಮ್ರಾನ್. ಯಾವಾಗ ಇಮ್ರಾನ್ ಖಾನ್ ಈತನನ್ನು ಹೊರಗೆ ಇಡ್ತಾನೋ ಅವಾಗ ಆಸಿಮ್ ಮುನೀರ್ ಉಗ್ರನಾಗಿಬಿಡ್ತಾನೆ, ವ್ಯಗ್ರನಾಗಿಬಿಡ್ತಾನೆ. ತಕ್ಷಣದಲ್ಲಿ ಇಮ್ರಾನ್ ಖಾನನ್ನು ಹೇಗೆ ಕೆಡವಬೇಕು ಅಂತ ಆಲೋಚನೆ ಮಾಡ್ತಾನೆ. ಮೇ 8, 2023 ಒಂದು ದೊಡ್ಡ ಗೃಹ ಯುದ್ಧ ಆಗತ್ತೆ. ಅಲ್ಲಿ ನಿಮ್ಗೆ ನೆನಪಿರಬೇಕು ಅಂತ ಅನ್ಸುತ್ತೆ, ಭಾಳ ದೊಡ್ಡ ಗಲಾಟೆ ಆಯಿತು. ಕೋರ್ಟಿನ ಒಳಗಡೆ ಜನ ನುಗ್ಗಿದ್ರು, ಸೇನಾ ಕಟ್ಟಡಗಳ ಮೇಲೆ ಜನ ನುಗ್ಗಿದ್ರು, ಭಾಳ ದೊಡ್ಡ ಗಲಾಟೆ ಆಗುತ್ತೆ. ಗಲಾಟೆ ಆದ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಮುಖ್ಯ ವೇದಿಕೆಗೆ ಬಂದುಬಿಡ್ತಾನೆ. ಇದಾದಮೇಲೆ ಇಮ್ರಾನ್ ಖಾನ್ನ ಜೈಲಿಗೆ ಹಾಕಲಾಗತ್ತೆ. ಜೈಲಿಗೆ ಹಾಕಿದ ಮೇಲೆ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಆತನ ಪಕ್ಷ ಇದೆಯಲ್ಲ PTI ಅಂತೇಳಿ, ಇಮ್ರಾನ್ ಖಾನ್ನ ಪಕ್ಷ, ಆ ಪಕ್ಷಕ್ಕೆ ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಇದನ್ನೇ ಕಿತ್ತಾಕ್ಬಿಡ್ತಾರೆ, ನೋಂದಾವಣಿಯನ್ನೇ ಕಿತ್ತಾಕ್ಬಿಡ್ತಾರೆ. ಇಮ್ರಾನ್ ಖಾನ್ ಗೆದ್ದು ಬಿಡ್ತಾನೆ ಅಂಥೇಳಿ ಈ ಆಸಿಮ್ ಮುನೀರ್ ಏನು ಮಾಡ್ತಾನೆ ಅಂದರೆ ಆ ಪಕ್ಷದ ಚಿಹ್ನೆ, ಆ ಪಕ್ಷದ ಅಧಿಕೃತತೆಯನ್ನು ಸಂವಿಧಾನ ಬಾಹಿರಗೊಳಿಸಿಬಿಡ್ತಾನೆ, ನಲ್ ಆ್ಯಂಡ್ ವೈಡ್ ಮಾಡಿಸ್ಬಿಡ್ತಾನೆ. ಆದರೂ ಇಮ್ರಾನ್ ಖಾನ್ನ ಎಲ್ಲ ಕ್ಯಾಂಡಿಡೇಟ್ಗಳು ಪಕ್ಷೇತರರಾಗಿ ನಿಂತು ದೊಡ್ಡ ಮಟ್ಟದಲ್ಲಿ ಜಯಭೇರಿಯನ್ನು ಬಾರಿಸ್ತಾರೆ. ಈತ ಶಹಬಾಜ್ ಶರೀಫ್ ಸೋತಿರ್ತಾನೆ, ಸೋತವನು ಗೆದ್ದಿದ್ದಾನೆ ಅಂತ ಬಿಂಬಿಸಲಾಗತ್ತೆ. ಈತ ಜುಡಿಷಿಯರಿ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾನೆ, ಈ ಕಡೆ ರಾಜಕೀಯವಾಗಿ ತನ್ನ ಹಿಡಿತವನ್ನು ಸಾಧಿಸ್ತಾನೆ.
ಯಾರು ಇಮ್ರಾನ್ ಖಾನ್ ತನ್ನ ವಿರುದ್ಧವಾಗಿದ್ದರೂ ಆತ ಹೊರಗೆ ಬರಲಾರ್ದ ಹಾಗೆ ಆತನ ಮೇಲೆ ನೂರಾರು ಕೇಸುಗಳನ್ನು ಹೇರ್ತಾನೆ. ಈತನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈತ ಮೂಲತಃ ಹಫೀಜು ಅಂತಂದರೆ ಯಾರು ಇರಾನ್ ಇದನ್ನು ಓದ್ಕೊಂಡಿರ್ತಾರಲ್ಲ, ಇಸ್ಲಾಂ ಧರ್ಮದಲ್ಲಿ ಕುರಾನನ್ನು ಓದ್ಕೊಂಡಿರ್ತಾರಲ್ಲ, ಅವ್ರಿಗೆ ಹಫೀಜ್ ಅಂತ ಕರೀತಾರೆ. ಈತ ಮಾತಾಡುವಾಗ ಹಿಂದಿ ಮಾತಾಡ್ತಾ, ಉರ್ದು ಮಾತಾಡ್ತಾ ಅರೇಬಿಕ್ ಭಾಷೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಈತ ಹಫೀಜ್ ಅನ್ನುವಂಥ ಕಾರಣಕ್ಕೋಸ್ಕರ ಸೌದಿ ಅರೇಬಿಯಲ್ಲಿ ಈತನಿಗೆ ಬೆಲೆ ಇರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಬೆಲೆ ಈತನಿಗೆ, ಕತಾರ್ನಲ್ಲಿ ಬೆಲೆ, ಎಲ್ಲ ಕಡೆ ಈತನಿಗೆ ಬೆಲೆ ಇರುತ್ತೆ. ಏಕೆಂದರೆ ಈತ ಹಫೀಜ್ ಅನ್ನುವಂಥ ಕಾರಣಕ್ಕೋಸ್ಕರ. ಈತ ತಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರುವಂಥ ಒಬ್ಬ ಶಹಬಾಜ್ ಶರೀಫನನ್ನು ಪ್ರಧಾನಮಂತ್ರಿ ಮಾಡ್ತಾನೆ. ತಾನು ಜನರಲ್ ಆಗ್ತಾನೆ. ಜನರಲ್ ಆದಮೇಲೆ ಇಡೀ ಸೈನ್ಯದ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾನೆ. ಹಿಡಿತವನ್ನು ಸಾಧಿಸಿದ ವ್ಯಕ್ತಿ ಯಾರ್ಯಾರು ಇಮ್ರಾನ್ ಖಾನ್ ಪರವಾಗಿದ್ದಾರಲ್ಲ ಅವ್ರನ್ನೆಲ್ಲ ಕೆಲಸದಿಂದ ಉಚ್ಚಾಟನೆ ಮಾಡ್ತಾನೆ. ಒಂದಷ್ಟು ಜನರನ್ನು ಜೈಲಿಗೆ ಕಳಿಸ್ತಾನೆ. ಸಂಪೂರ್ಣವಾಗಿ ಅಲ್ಲಿ ಪರಮಾಧಿಕಾರವನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾನೆ. ಈತನ ಗುರಿ ಭಾರತ ದೇಶ. ಇಡೀ ಪಾಕಿಸ್ತಾನದ ಒಂದು ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ಪಾಕಿಸ್ತಾನದಲ್ಲಿ ಭಾರತವನ್ನು ಬೈದವನು ಯಾರಿದ್ದಾನೋ ಅವನು ನಿರಂತರವಾಗಿ ಅಲ್ಲಿ ಉಳ್ಕೋತಾನೆ. ಆತ ಜನಪ್ರಿಯ ಆಗ್ತಾನೆ. ಅಲ್ಲಿಯ ಜನರ ಮನಸ್ಥಿತಿ ಏನಪ್ಪ ಅಂತಂದರೆ, ಹೇಗಾದರೂ ಮಾಡಿ ಭಾರತವನ್ನು ನಾವು ಸೋಲಿಸಬೇಕು. ಅಲ್ಲಿ ಪ್ರತಿ ಬಾರಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದ ಸಂದರ್ಭದಲ್ಲಿ ಪ್ರತಿ ಬಾರಿ ಪಾಕಿಸ್ತಾನ ಸೋಲತ್ತೆ. ಆದರೆ ಅಲ್ಲಿಯ ಸೈನ್ಯ ಭಾಳ ದೊಡ್ಡ ಮಟ್ಟದ ಯಶಸ್ಸು ಅಂತ ಅದನ್ನು ಬಿಂಬಿಸ್ತಾ ಕೂರುತ್ತೆ. ಅಲ್ಲಿಯ ಜನ ಅದನ್ನು ನಂಬುತ್ತಾರೆ. ಎಂಥ ವಿಚಿತ್ರವಾದಂಥ ಮನಸ್ಥಿತಿ ನೋಡಿ. ಅಲ್ಲಿಯ ಅಸ್ಮಿತೆ ಏನಪ್ಪ ಅಂತಂದರೆ ಭಾರತದ ವಿರುದ್ಧವಾದಂಥ ಮನಸ್ಥಿತಿ. ಪಾಕಿಸ್ತಾನದ ಅಸ್ತಿತ್ವವೇ ಆ್ಯಂಟಿ ಇಂಡಿಯನ್ ಮನಸ್ಥಿತಿ. ಇದನ್ನು ಈತ ಚೆನ್ನಾಗಿ ಕ್ಯಾಶ್ ಮಾಡ್ಕೋತಾನೆ. ಏಪ್ರಿಲ್ 22ಕ್ಕೆ ಯಾವ ಹಿಂದೂಗಳ ಮೇಲೆ ಮಾರಣ ಹೋಮ ಮಾಡುವಂಥ ಈತನ ಷಡ್ಯಂತ್ರ ಇರುತ್ತಲ್ಲ, ಅದಕ್ಕೆ ಒಂದು ವಾರದ ಮುಂಚೆ ಒಂದು ಹೇಳಿಕೆಯನ್ನು ಕೊಡ್ತಾನೆ ಈತ ಬಹಿರಂಗವಾಗಿ. ಏನಂತ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವುದು ವೈಷಮ್ಯವಲ್ಲ, ಇದು ವೈಷಮ್ಯ ಇರುವುದು ಇಸ್ಲಾಂ ಮತ್ತು ಹಿಂದೂ ಧರ್ಮದ ಮಧ್ಯೆ ಇರುವಂಥ ವೈಷಮ್ಯ. ಇದು ಕಾಶ್ಮೀರ ಅನ್ನೋದು ಕೋಳಿಯ ಮಧ್ಯನ ಕತ್ತಿನ ಹಾಗೆ ಕಾಶ್ಮೀರ ಅನ್ನೋದಿರೋದು ಅಂತ ಈತ ಹೇಳಿಕೆಯನ್ನು ಕೊಡ್ತಾನೆ. ಅದು ಹೇಳಿದ ಒಂದು ವಾರಕ್ಕೆ ಆ ರೀತಿಯಾದಂಥ ದೊಡ್ಡ ಮಾರಣ ಹೋಮವನ್ನು ನಡೆಸ್ತಾನೆ. ಈ ಸಂದರ್ಭದಲ್ಲಿ ಆ ಕಡೆ ಆಸಿಫ್ ಅಲಿ ಜರ್ದಾರಿ ರಾಷ್ಟ್ರಪತಿ, ಆತ ಈ ಇಡೀ ಪ್ರಕರಣದಲ್ಲಿ ನೇಪಥ್ಯದಲ್ಲಿ ಉಳಿತಾನೆ. ಈ ಕಡೆ ಶಹಬಾಜ್ ಶರೀಫ್ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಇಡೀ ದಿವಸ ಕುಡ್ಕೊಂಡು ಆರಾಮಾಗಿರುವಂಥ ಮನುಷ್ಯ. ಈತ ಇಡೀ ಕಾರ್ಯಾಚರಣೆಯನ್ನು ಮಾಡ್ತಾನೆ. ಭಾರತ ಆಪರೇಷನ್ ಸಿಂಧೂರ್ ಮಾಡಿದ ಸಂದರ್ಭದಲ್ಲಿ ಮಾತ್ರ ಈತ ತಬ್ಬಿಬ್ಬಾಗಿಬಿಟ್ಟಿರ್ತಾನೆ. ಇಂಥ ದೊಡ್ಡದೊಂದು ಆಪರೇಷನನ್ನು ಭಾರತ ಮಾಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ತನ್ನ ಪರವಾಗಿ ಬರ್ತವೆ ಅಂತ ತಿಳ್ಕೊಂಡಿರ್ತಾನೆ. ಯಾವ ರಾಷ್ಟ್ರವೂ ಈತನ ಪರವಾಗಿ ಬರೋದಿಲ್ಲ. ಯಾವಾಗ ತನ್ನ ಕೀರ್ತಿ ಅಪಕೀರ್ತಿ ಆಗ್ಲಿಕ್ಕೆ ಶುರುವಾಗಿದೆ, ತನ್ನ ಹೆಸರು ಹಾಳಾಗ್ತಾ ಇದೆ ಅಂತ ಗೊತ್ತಾಗುತ್ತೋ, ಇದ್ದಕ್ಕಿದ್ದ ಹಾಗೆ ಶಹಬಾಜ್ ಶರೀಫ್ ಹೇಳಿ ತನ್ನನ್ನು ಫೀಲ್ಡ್ ಮಾರ್ಷಲ್ ಅನ್ನುವಂಥ ಪಟ್ಟಕ್ಕೆ ತಾನೇ ಏರಿಸ್ಕೋತಾನೆ. ಅದಾದ ಮೇಲೆ ಹೋಗಿ ಯಾವಾಗ ಡೊನಾಲ್ಡ್ ಟ್ರಂಪ್ ಈತನನ್ನು ಊಟಕ್ಕೆ ಕರೆದು ಬಿಡ್ತಾರೋ ಆವಾಗ ಈತನ ಜಗತ್ ಪ್ರಸಿದ್ಧಿ ಇನ್ನಿಲ್ಲದ ಹಾಗೆ ಬೆಳೆಯಲಿಕ್ಕೆ ಶುರುವಾಗತ್ತೆ. ನೋಡಿ ಎಂಥ ದುರಂತ. ಒಬ್ಬ ವ್ಯಕ್ತಿ ಫೇಲ್ಯೂರು, ಒಬ್ಬ ವ್ಯಕ್ತಿ ದ್ರೋಹಿ. ಧೋಕೆಬಾಜ್ ಅಂದರೆ ಬೆನ್ನಿಗೆ ಚೂರಿ ಹಾಕೋನು ಅಂತ ಅರ್ಥ. ಧೋಕೆಬಾಜ್ ಅಂದರೆ ಅಂಥ ವಂಚಕನನ್ನು ಡೊನಾಲ್ಡ್ ಟ್ರಂಪ್ ಜೊತೆಗೆ ಕೂಡಿಸ್ಕೊಂಡು ನೀನೇ ಸೂಪರ್ ಪವರ್ ಪಾಕಿಸ್ತಾನದ್ದು ಅಂತ ಹೇಳ್ತಾರೆ. ಆತನನ್ನು ಇಟ್ಕೊಂಡು ಇರಾನ್ ಮೇಲೆ ಕಾರ್ಯಾಚರಣೆ ಮಾಡ್ತಾರೆ. ಇರಾನ್ ಮಿತ್ರ ರಾಷ್ಟ್ರವಾಗಿರುತ್ತೆ ಪಾಕಿಸ್ತಾನಕ್ಕೆ, ಆದರೆ ಅವ್ರಿಗೆ ಕೂಡ ಈತ ದ್ರೋಹ ಮಾಡ್ತಾನೆ, ಬೆನ್ನಿಗೆ ಚೂರಿ ಹಾಕ್ತಾನೆ ಆಸಿಮ್ ಮುನೀರು. ಈಗ ಬಿಲಾವಲ್ ಭುಟ್ಟೋ ಮೂಲಕ ಹೇಳಿಸ್ತಾನೆ, ನಾವು ಉಗ್ರರನ್ನು ಹಿಡಿದು ಭಾರತಕ್ಕೆ ಕೊಡ್ತೇವೆ ಸಾಕ್ಷ್ಯಾಧಾರ ಕೊಟ್ಟರೆ ಅಂತ. ಎಂಥ ವಿಚಿತ್ರ ನೋಡಿ. ಒಬ್ಬ ಮಸೂದ್ ಅಜರು ವಿಮಾನದ ಹೈಜಾಕ್ ಪ್ರಕರಣದ ಸಂದರ್ಭದಲ್ಲಿ 1999ಕ್ಕೆ ಆತನನ್ನು ಹಸ್ತಾಂತರಿಸಲಾಯಿತು. ವಿಮಾನ ಹೈಜಾಕ್ ಸಂದರ್ಭದಲ್ಲಿ ಆದಂಥ ಸಂಧಾನದಿಂದಾಗಿ ಅಲ್ಲಿವರೆಗೂ ಈತ ಭಾರತ ಜೈಲಿನಲ್ಲೇ ಇದ್ದ. ಈತ ಉಗ್ರ ಅಂತ ಮತ್ತೊಂದು ಸಲ ನಾವು ಸಾಕ್ಷ್ಯಾಧಾರ ಕೊಡಬೇಕಾಗಿಲ್ಲ. ಈ ಬಿಲಾವಲ್ ಭುಟ್ಟೋ ಸಾಕ್ಷ್ಯಾಧಾರ ಕೊಟ್ಟರೆ ಇವ್ರನ್ನ ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಾ ಇರೋದು. ಎರಡನೇದು ಹಫೀಜ್ ಸಯೀದ್, 26/11 ಮುಂಬೈನಲ್ಲಿ ನಡೆದಂಥ ಸರಣಿ ಬಾಂಬ್ ಸ್ಫೋಟ ಇದೆಯಲ್ಲ, ಅದರ ಮಾಸ್ಟರ್ ಮೈಂಡೇ ಹಫೀಜ್ ಸಯೀದ್. ಇವರಿಬ್ಬರನ್ನು ಹಸ್ತಾಂತರಿಸಲಿಕ್ಕೆ ಸಾಕ್ಷ್ಯಾಧಾರ ಕೊಡಿ ಅಂತಾರೆ. ಭಾರತ ದೇಶ ಆ ಕಾಲಘಟ್ಟದಲ್ಲಿ ISIನವ್ರನ್ನ ಭಾರತಕ್ಕೆ ಬಿಟ್ಟುಕೊಂಡು ಸಾಕ್ಷ್ಯಾಧಾರಗಳನ್ನು ಕೊಡ್ತೀವಿ, ಅದಕ್ಕೆ ಆ ಕಡೆಯಿಂದ ಪ್ರತ್ಯುತ್ತರವೇ ಬರಲಿಲ್ಲ. ಈಗ ಹಸ್ತಾಂತರಿಸಲಿಕ್ಕೆ ಇವರಿಗೆ ಸಾಕ್ಷ್ಯಗಳು ಬೇಕು. ಈ ರೀತಿ ಬಿಲಾವಲ್ ಭುಟ್ಟೋನಿಂದ ಹೇಳಿಸಿದ ತಕ್ಷಣ ಇಡೀ ರಾಜಕೀಯ ವಾತಾವರಣ ಪಾಕಿಸ್ತಾನದಲ್ಲಿ ಬದಲಾಗಿ ಹೋಗಿದೆ. ಈಗ ಆಸಿಮ್ ಮುನೀರ್ ಕಾದು ಕೂತಿದ್ದಾನೆ. ಆತನ ಗುರಿ ಏನು ಅಂದರೆ, ಹೇಗಾದರೂ ಮಾಡಿ
ಆ ಆಸಿಫ್ ಅಲಿ ಜರ್ದಾರಿ ಏನಿದ್ದಾನೆ, ಈ ಆಸಿಫ್ ಅಲಿ ಜರ್ದಾರಿದೊಂದು ಕತೆ ಇದೆ. ಈತನ ಪತ್ನಿ ಬೇನಜೀರ್ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈತ 10% ಕಮಿಷನ್ ವ್ಯವಹಾರ ಮಾಡ್ತಾ ಇದ್ದ. ಯಾವುದೇ ಡೀಲ್ ಆಗಲಿ ಪಾಕಿಸ್ತಾನದ್ದು 10% ಕಮಿಷನ್ ಈ ಜರ್ದಾರಿಗೆ ಬರಬೇಕು. ಆ ರೀತಿಯಾದಂಥ ವ್ಯವಹಾರ ಮಾಡಿದಂಥ ಮನುಷ್ಯ. ಆತನಿಗೆ ಅದಕ್ಕೋಸ್ಕರ 10% ಜರ್ದಾರಿ ಅಂತ ಹೆಸರಿದೆ. ಈಗ ಆತನನ್ನು ಕೆಳಗಿಳಿಸೋದು ಭಾಳ ಸುಲಭ ಆಗಿದೆ. ಏಕೆಂದರೆ ಎಲ್ಲ ಉಗ್ರರು ಕೂಡ ಸರ್ಕಾರದ ವಿರುದ್ಧವಾಗಿದ್ದಾರೆ. ಸರ್ಕಾರ ಅಸ್ತಿತ್ವದಲ್ಲಿಯೇ ಇಲ್ಲ. ಹೆಸರು ಇರೋದು ಕೇವಲ ಒಬ್ಬನೇ ಬಂದು ಮುಲ್ಲಾ ಮುನೀರ್ ಹೋಗಿ ಅಲ್ಲಿ ರಾಷ್ಟ್ರಾಧ್ಯಕ್ಷನ ಸ್ಥಾನದಲ್ಲಿ ಹೋಗಿ ಕೂತ್ಕೋತಾನೆ. ಹೇಗೆ ಮುಷರ್ರಫ್ ಅವತ್ತಿನ ದಿವಸ ಕೂ ಮಾಡಿದ್ನೋ ಅದೇ ರೀತಿಯಾದ ಕೂ ಈ ವಾರದಲ್ಲಿ ಘಟಿಸಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಂದಂತೂ ನಿಜ, ಮಸೂದ್ ಅಜರ್ ಹೇಳಿದಾನಲ್ಲ, 10,000 ಆತ್ಮಾಹುತಿ ದಳದ ಬಾಂಬರ್ಗಳು ನಮ್ಮ ಬಳಿ ಇದ್ದಾರೆ ಅಂತ. ಅದು ಭಾರತಕ್ಕೆ ಕಳವಳವನ್ನುಂಟು ಮಾಡುವಂಥ ವಿಚಾರ. ಭಾರತ ಅದರ ವಿರುದ್ಧ ಸೆಣಸುವ ಶಕ್ತಿಯನ್ನು ಹೊಂದಿದೆ. ಆದರೆ ನಮ್ಮ ಇಡೀ ಶಕ್ತಿ ಈ ಉಗ್ರರ ಜೊತೆ ಹೋರಾಟದಲ್ಲಿ ಕಳೆದು ಹೋಗ್ತದಲ್ಲ ಅನ್ನೋದೇ ನಮಗೆ ಆಗುವಂಥ ಬೇಸರ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.